ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಭಾರತದಲ್ಲಿನ ರಾಜಕೀಯ ಪಕ್ಷಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ನೋಡಿ, ಇಲ್ಲಿ ಭಾರತದಲ್ಲಿ ರಾಜಕೀಯ ಪಕ್ಷಗಳು ಏನಿದೆಯೋ, ಸೊ ಇದು ಬಂದು ಭಾರತ ಸಂವಿಧಾನ ಇದರ ಪ್ರಕಾರ ಹೇಳ್ತಾ ಹೋದರೆ ರಾಜಕೀಯ ಪಕ್ಷಗಳಿಗೆ ಯಾವುದೋ ಒಂದು ವಿಧಿಗಳನ್ನು ಪ್ರಸ್ತಾಪವನ್ನು ಮಾಡಿಲ್ವಂತೆ. ಆದರೆ 19ನೇ ವಿಧಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇದು ವಾಕ್ ಸ್ವಾತಂತ್ರ್ಯ ವಿಧಿಯೇ 19ನೇದು ವಾಕ್ ಸ್ವಾತಂತ್ರ್ಯದ ವಿಧಿಯಾಗಿರುತ್ತೆ. ಸೊ ಈ ಒಂದು 19ನೇ ವಿಧಿಯಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಥವಾ ವಾಕ್ ಸ್ವಾತಂತ್ರ್ಯ ಏನಿದೆಯೋ ಇದಕ್ಕೆ ಅನುಗುಣವಾಗಿ ಭಾರತದಲ್ಲಿ ರಾಜಕೀಯ ಪಕ್ಷಗಳು ಅಸ್ತಿತ್ವಕ್ಕೆ ಬರ್ತವೆ ಅಂತ ಹೇಳ್ತಾರೆ. ಸೊ ಇಟ್ ಮೀನ್ಸ್ ಇದಕ್ಕೆ ಅಂತಾನೆ ಸ್ಪೆಸಿಫಿಕ್ ಆಗಿ ಯಾವುದೇ ಒಂದು ವಿಧಿಗಳನ್ನು ಪ್ರಸ್ತಾಪ ಮಾಡಿರುವಂತೆ. ಸೊ 19ನೇ ವಿಧಿ ನಿಮ್ಗೆ ಗೊತ್ತಿರುತ್ತೆ, ಇದು ವಾಕ್ ಸ್ವಾತಂತ್ರ್ಯದ ವಿಧಿ ಅಂತಕ್ಕಂಥದ್ದು. ಸೊ ಅದರ ಅಡಿಯಲ್ಲಿ ಈ ಒಂದು ರಾಜಕೀಯ ಪಕ್ಷಗಳನ್ನು ಜಾರಿಗೆ ತರ್ತಕ್ಕಂಥದ್ದು. ಓಕೆ, ಸೊ ಆ್ಯಂಡ್ ನೆಕ್ಸ್ಟು ಭಾರತದಲ್ಲಿ ಬಹುಪಕ್ಷ ಪದ್ಧತಿ ಅಸ್ತಿತ್ವದಲ್ಲಿದೆ ಅಂತ ಹೇಳಿದ್ದಾರೆ. ಸೊ ಇಟ್ ಮೀನ್ಸ್ ಬಹುಪಕ್ಷ ಅಂತ ಹೇಳಿದಾಗ ಇಲ್ಲಿ ಪಕ್ಷ ಅಂತಕ್ಕಂಥ ನಮ್ಗೆ ಗೊತ್ತಿದೆ. ಸೊ ಯಾಕಂದರೆ ಬೆಳಗ್ಗೆ ಇದ್ರೆ ರಾಜಕೀಯ ಟಿ.ವಿ ನ್ಯೂಸ್ನ ನೋಡ್ತಾನೆ ಇದ್ದೀವಿ, ಪಕ್ಷಗಳಲ್ಲಿ ತುಂಬ ಪಕ್ಷಗಳು ಬರ್ತವೆ. ಆಲ್ಮೋಸ್ಟ್ ನಮಗೆ ಗೊತ್ತಿರ್ತಕ್ಕಂಥ ಹೇಳಿದ್ರೆ, ಸೊ ಈಗ ನಮ್ಗೆ ಗೊತ್ತಿದೆ ಯಾವುದಂತ ಹೇಳಿದ್ರೆ JDS ಆಗಿರ್ಬೋದು, BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಈ ಥರ ಬಹುಪಕ್ಷ ಪದ್ಧತಿ ಏನಾಗಿದೆ ಜಾರಿಯಲ್ಲಿ ಇರ್ತಕ್ಕಂಥ. ಜಸ್ಟ್ ಒಂದೇ ಒಂದು ಪಕ್ಷ ಇದ್ರೆ ಅದನ್ನು ಏಕಪಕ್ಷ ಅಂತ ಹೇಳ್ತೀವಿ, ಎರಡಿದ್ರೆ ದ್ವಿಪಕ್ಷ ಅಂತ ಹೇಳ್ತೀವಿ, ಅನೇಕ ಇಟ್ ಮೀನ್ಸ್ ಎರಡಕ್ಕಿಂತ ಜಾಸ್ತಿ ಇರೋದನ್ನ ಬಹುಪಕ್ಷ ಪದ್ಧತಿ ಅಂತ ಹೇಳ್ತೀವಿ. ಸೊ ನಮ್ಗೆ ಗೊತ್ತಿರೋ ಹಾಗೆ ಭಾರತದಲ್ಲಿ ಬಹುಪಕ್ಷ ಪದ್ಧತಿ ಜಾರಿಯಲ್ಲಿ ಇರ್ತಕ್ಕಂಥದ್ದು. ಅಂದರೆ ನೆಕ್ಸ್ಟ್ ಬಂದು 1885ರಲ್ಲಿ ಸ್ಥಾಪನೆಯಾದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಸೊ ಇದು ನಿಮ್ಗೆ ಗೊತ್ತಿರುತ್ತೆ, ಆಲ್ಮೋಸ್ಟ್ ಯಾರೆಲ್ಲ ಸೋಷಿಯಲ್ ಓದಿರ್ತಿರೋ ಇದಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ ಮಾಹಿತಿ. 1885ರಲ್ಲಿ ಸ್ಥಾಪನೆಯಾಗುತ್ತೆ ಈ ಒಂದು ಭಾರತೀಯ ಕಾಂಗ್ರೆಸ್, ರಾಷ್ಟ್ರೀಯ ಕಾಂಗ್ರೆಸ್ ಅಂತಕ್ಕಂಥದ್ದು. ಸೊ ಈ ಒಂದು ಚುನಾವಣೆ ಪಕ್ಷ ಅಂತಕ್ಕಂಥದ್ದು ಜಾರಿಗೆ ಬರ್ತಕ್ಕಂಥದ್ದು. ಇದು ಬಂದು ಸ್ವಾತಂತ್ರ್ಯ ಪೂರ್ವ ಭಾರತದ ಪ್ರಥಮ ರಾಜಕೀಯ ಪಕ್ಷವಾಗಿದೆ. ಸೊ ಫಸ್ಟ್ ಒಂದು ಭಾರತ ಪ್ರಥಮ ರಾಜಕೀಯ ಪಕ್ಷ ಆಗಿರ್ಬೋದು, ಅಥವಾ ಸ್ವಾತಂತ್ರ್ಯ ಪೂರ್ವ ಅಂತ ಹೇಳಬಹುದು. ಸೊ ಸ್ವಾತಂತ್ರ್ಯ ನಂತರ ಅಂತ ಕೇಳಿದ್ರೆ ಬೇರೆ ಆನ್ಸರು. ಟೋಟಲಾಗಿ ಹೇಳಬೇಕಂತ ಹೇಳಿದ್ರೆ ಭಾರತದ ಪ್ರಪ್ರಥಮವಾಗಿ ಜಾರಿಗೆ ಬಂದಂತಹ ಪಕ್ಷ ಯಾವುದು ಅಂತ ಕೇಳಿದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ 1885ರಲ್ಲಿ ಆಗ್ತಕ್ಕಂಥದ್ದು. ಸೊ ಆ್ಯಂಡ್ ಬಂದು ವ್ಯೂಮ್ ಅಂತಕ್ಕಂಥದ್ದು ಒಂದು ಅಧ್ಯಕ್ಷತೆಯನ್ನು ಇದು ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು 1924ರಲ್ಲಿ ಸ್ಥಾಪನೆಯಾದ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಎರಡನೇ ಅತ್ಯಂತ ಹಳೆಯ ಪಕ್ಷವಾಗಿದೆ. ಫಸ್ಟ್ ಬಂದು ಕಾಂಗ್ರೆಸ್ಸು, ಎರಡನೇದು ಬಂದು ಕಮ್ಯುನಿಸ್ಟ್ ಪಕ್ಷ 1924ರಲ್ಲಿ ಜಾರಿಗೆ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಭಾರತದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವು 1977ರವರೆಗೆ ದೀರ್ಘಕಾಲ ಅಧಿಕಾರದಲ್ಲಿ ಬರುತ್ತಂತೆ. ಅಂದರೆ 1885ರಲ್ಲಿ ಏನು ಸ್ಥಾಪನೆ ಆಗುತ್ತೋ ಇದು 1977 ತನಕ ಸಹ ಇದರ ಒಂದು ಆಡಳಿತ ನಡ್ಕೊಂಡು ಬರ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು 1977ರಲ್ಲಿ ಏನಾಗುತ್ತೆ, ಮೊರಾರ್ಜಿ ದೇಸಾಯಿ ನೇತೃತ್ವದ ಜನತಾ ಪಕ್ಷ ಪ್ರಥಮ ಬಾರಿಗೆ ಕಾಂಗ್ರೆಸ್ ಸರ್ಕಾರ ಸ್ಥಾಪನೆ ಮಾಡ್ತಕ್ಕಂಥದ್ದು. ಸೊ ಜನತಾ ಪಕ್ಷ ಬರ್ತಕ್ಕಂಥದ್ದು ಮೊರಾರ್ಜಿ ದೇಸಾಯಿ ಅವರ ಒಂದು ನೇತೃತ್ವದಲ್ಲಿ 1977ರಲ್ಲಿ. ಇದು ಸಹ ತುಂಬ ಇಂಪಾರ್ಟೆಂಟ್, ನೋಡ್ಕೊಳ್ರಿ. ಮೊರಾರ್ಜಿ ದೇಸಾಯಿ ಅವರ ನೇತೃತ್ವ ಅದಂತೂ ತುಂಬ ಇಂಪಾರ್ಟೆಂಟು. ಆ್ಯಂಡ್ ನೆಕ್ಸ್ಟ್ ಬಂದು 1977ರಲ್ಲಿ ಪ್ರಥಮ ಬಾರಿಗೆ ಕೇಂದ್ರದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆಯಾಗುತ್ತೆ. ಸೊ ಸಮ್ಮಿಶ್ರ ಸರ್ಕಾರ ಅಂತ ಅಂದರೆ ಏನು ಅಂತಕ್ಕಂಥದ್ದು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ಹೇಳ್ತಾ ಹೋಗ್ತೀನಿ. ಸಮ್ಮಿಶ್ರ ಅಂತ ಏನು ಹೇಳಿದರೆ ಏನಿಲ್ಲ. ಸೊ ಜಸ್ಟ್ ಒಂದು ಪಕ್ಷ ಅಧಿಕಾರಕ್ಕೆ ಬಂದದನ್ನು ಏಕಪಕ್ಷ ಅಂತ ಹೇಳ್ತಿದ್ವಿ. ಸೊ ಅಲ್ಲಿ ಸಮ್ಮಿಶ್ರ ಅಂತ ಹೇಳಿದಾಗ ಏನಾಗುತ್ತೆ, ಹಲವಾರು ಪಕ್ಷಗಳು, ಇಟ್ ಮೀನ್ಸ್ ಎರಡು ಪಕ್ಷಗಳು, ಅಲ್ಲಿ ಏನಾದ್ರು ಒಂದು ಕೊರತೆಗಳಿದ್ದಾಗ ಇಟ್ ಮೀನ್ಸ್ ಅಲ್ಲಿ ಏನು ಜನಗಳ ಒಂದು ಇದು ಬರುತ್ತೋ, ಸೊ ಅಲ್ಲಿ ಏನಾಗುತ್ತೆ ಎರಡು ಸರ್ಕಾರಗಳು ಅಧಿಕಾರಕ್ಕೆ ಬರ್ತವೆ. ಸೊ ಅಂಥದ್ದನ್ನು ನಾವು ಸಮ್ಮಿಶ್ರ ಸರ್ಕಾರ ಅಂತ ಹೇಳ್ತೀವಿ. ಸೊ ಅದನ್ನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ತಾ ಹೋಗ್ತೀನಿ. ಸೊ ಈಗ ನೋಡ್ತಾ ಹೋಗಿ 1977ರಲ್ಲಿ ಪ್ರಪ್ರಥಮ ಬಾರಿಗೆ ಕೇಂದ್ರದಲ್ಲಿ ಸಮ್ಮಿಶ್ರ ಸರ್ಕಾರ, ಇಟ್ ಮೀನ್ಸ್ ಭಾರತದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆಗ್ತಕ್ಕಂಥದ್ದು. 1977ರಲ್ಲಿ ಜನತಾ ಪಕ್ಷನೂ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಸಮ್ಮಿಶ್ರ ಸರ್ಕಾರ, ಇಟ್ ಮೀನ್ಸ್ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ಎರಡು ಸೇರಿ ಸಮ್ಮಿಶ್ರ ಸರ್ಕಾರನ ರಚನೆಯನ್ನು ಆಗ್ತಕ್ಕಂಥದ್ದು ಅಂತ ಹೇಳಬಹುದು. ಆ್ಯಂಡ್ ನೆಕ್ಸ್ಟ್ ಬಂದು ಪ್ರಪಂಚದಲ್ಲಿನ ರಾಜಕೀಯ ಪಕ್ಷಗಳು ಯಾವ ರೀತಿ ಇದೆ ಅಂತ ಹೇಳಿದಾಗ ಏಕಪಕ್ಷ ಪದ್ಧತಿ ಅಂತ ಹೇಳಿದರೆ ಒಂದೇ ಪಕ್ಷ ಇರ್ತಕ್ಕಂಥ, ಅಲ್ಲಿ ಯಾವುದೇ ಒಂದು ಬೇರೆ ಒಂದು ಚುನಾವಣೆ ಮೂಲಕ ಆರಿಸ್ತಕ್ಕಂಥದ್ದಾಗಲಿ ಬೇರೆ ಒಂದು ಇದ್ದಾಗಲಿ ಇಲ್ಲ. ಏಕಪಕ್ಷ ಅಂದರೆ ಒಬ್ಬರಿಂದ ಒಬ್ಬರಿಗೆ ಒಂದೇ ಏನು ಮನೆತನ ಅಂತ ಹೇಳ್ತೀವಲ್ಲ, ಸೊ ಆ ಥರ ಒಬ್ಬರಿಂದ ಒಬ್ಬರಿಗೆ ಅಪ್ಪ ಆದಮೇಲೆ ಮಗ, ಮಗ ಆದಮೇಲೆ ಅವ್ರ ಮಗ, ಸೊ ಈ ಥರ ಒಂದೇ ಇದರಲ್ಲಿ ಹೋಗ್ತಕ್ಕಂಥದ್ದು ಏಕಪಕ್ಷ ಪದ್ಧತಿ ಆಗುತ್ತೆ. ಆ್ಯಂಡ್ ದ್ವಿಪಕ್ಷ ಪದ್ಧತಿನಲ್ಲಿ ಎರಡು ಪಕ್ಷ ಬರುತ್ತೆ ಅಷ್ಟೇ. ಸೊ ಇವರು ಗೆದ್ರೆ ಇವ್ರಿಗೆ, ಅವ್ರಿಗಿದ್ರೆ ಅವ್ರು, ಆ ಥರ. ಆ್ಯಂಡ್ ಬಹುಪಕ್ಷ ಪದ್ಧತಿ ಇಟ್ ಮೀನ್ಸ್ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಒಂದು ಪದ್ಧತಿ ಬಹುಪಕ್ಷ ಪದ್ಧತಿ. ಸೊ ಯಾವ ಪಕ್ಷ ಬೇಕಾದರೂ ಬರ್ಬೋದು, ಎರಡಕ್ಕಿಂತ ಜಾಸ್ತಿ ಪಕ್ಷಗಳು ಆಳ್ವಿಕೆಯಲ್ಲಿ ಇರ್ತಕ್ಕಂಥದ್ದು. ಓಕೆ, ಆ್ಯಂಡ್ ನೆಕ್ಸ್ಟ್ ನೋಡಿ, ಏಕಪಕ್ಷ ಪದ್ಧತಿಯಿಂದ ಕೇವಲ ಒಂದೇ ಒಂದು ಪಕ್ಷ ಕಂಡು ಬರೋದಕ್ಕೆ ಏಕಪಕ್ಷ ಪದ್ಧತಿ ಅಂತ ಹೇಳ್ತಾರೆ. ಈ ದೇಶಗಳಲ್ಲಿ ವಿರೋಧ ಪಕ್ಷಕ್ಕೆ ಅವಕಾಶ ಇರೋದಿಲ್ಲ. ಸೊ ಏಕಪಕ್ಷ ಅಂತ ಹೇಳಿದಾಗ ಒಬ್ಬರಿಂದ ಒಬ್ಬರೊಬ್ಬರ ಜನ್ರೇಷನ್ಗೆ ತಕ್ಕಂತೆ ಹೋಗ್ತಾ ಹೋಗುತ್ತೆ. ಅಲ್ಲಿ ಯಾವುದೇ ಒಂದು ಚುನಾವಣೆ ಆಗಲಿ ವಿರೋಧ ಪಕ್ಷ ಆಗಲಿ ಇರೋದೇ ಇಲ್ಲ. ಫಾರ್ ಎಕ್ಸಾಂಪಲ್ ಅಂತ ಕೊಡಿದೆ ನೋಡಿ, ರಷ್ಯಾ, ಕ್ಯೂಬಾ, ಚೀನಾ, ಉತ್ತರ ಕೊರಿಯಾ, ಪೂರ್ವ ಯುರೋಪಿನ ರಾಷ್ಟ್ರಗಳು. ಸೊ ಇವೆಲ್ಲ ಬಂದು ಏಕಪಕ್ಷ ಪದ್ಧತಿಯಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಪಂಚದ ಮೊದಲ ಏಕಪಕ್ಷ ರಾಜ್ಯ ಅಂತ ಹೇಳಿದ್ರೆ ಲೈಬೇರಿಯಾ. ಸೊ ಇದು ವೆರಿ ಇಂಪಾರ್ಟೆಂಟು. ಲೈಬೇರಿಯಾ ಪ್ರಪಂಚದ ಮೊದಲ ಏಕಪಕ್ಷ ರಾಜ್ಯ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ದ್ವಿಪಕ್ಷ ಪದ್ಧತಿ ಅಂದರೆ ಏನಂತ ಹೇಳಿದಾಗ ಕೆಲವು ದೇಶಗಳಲ್ಲಿ ಎರಡು ಪ್ರಮುಖ ಪಕ್ಷಗಳು ಅಧಿಕಾರದಲ್ಲಿ ಇರ್ತಕ್ಕಂಥದ್ದು. ಅವುಗಳಲ್ಲಿ ಯಾವುದಾದ್ರೂ ಒಂದು ಪಕ್ಷ ಆಡಳಿತಕ್ಕೆ ಬರ್ತವೆ. ಇಟ್ ಮೀನ್ಸ್ ಅಲ್ಲಿ ಜಸ್ಟ್ ಎರಡೇ
ಪಕ್ಷಗಳು ಇರ್ತಕ್ಕಂಥದ್ದು, ಒಂದು ಸೋತ್ರೆ ಇನ್ನೊಂದಿರುತ್ತೆ, ಇನ್ನೊಂದು ಸೋತ್ರೆ ಒಂದು ಇದೇ ಇರುತ್ತೆ. ಸೊ ಇಟ್ ಮೀನ್ಸ್ ಅಲ್ಲಿ ಎರಡಕ್ಕೆ ಮಾತ್ರ ವಿರೋಧಗಳು ವ್ಯಕ್ತ ಆಗ್ತಕ್ಕಂಥದ್ದು, ಒಂದು ಗೆದ್ದರೆ ಒಂದು ಸೋಲಷ್ಟೇ, ಅಲ್ಲಿ ಯಾವುದೇ ಬೇರೆ ಒಂದು ಪಕ್ಷಗಳು ಇರೋದಿಲ್ಲ. ಸೊ ಎಕ್ಸಾಂಪಲ್ ಅಂತ ಹೇಳಿದಾಗ ಅಮೆರಿಕದಲ್ಲಿ ಎರಡಿದೆ, ಡೆಮೊಕ್ರೆಟಿಕ್ ಪಕ್ಷ ಮತ್ತು ರಿಪಬ್ಲಿಕ್ ಪಕ್ಷ ಅಂತ. UK ಉತ್ತರ ಕೊರಿಯಾದಲ್ಲಿ ಲೇಬರ್ ಪಾರ್ಟಿ ಮತ್ತು ಕನ್ಸರ್ವೇಟಿವ್ ಪಕ್ಷ ಅಂತಕ್ಕಂಥದ್ದು. ಜಮೈಕಾ, ಸೊ ಕೇಳ್ತಾರೆ ಇದು ಅಮೆರಿಕದಲ್ಲಿರ್ತಕ್ಕಂಥ ಪಕ್ಷಗಳು, UKಯಲ್ಲಿರ್ತಕ್ಕಂಥ ಪಕ್ಷಗಳು, ಸೊ ಇದನ್ನೆಲ್ಲ ಕೇಳ್ತಾ ಹೋಗ್ತಾರೆ. ಆ್ಯಂಡ್ ಜಮೈಕಾ ಲೇಬರ್ ಪಾರ್ಟಿ ಮತ್ತು ಪೀಪಲ್ಸ್ ನ್ಯಾಷನಲ್ ಪಾರ್ಟಿ ಅಂತಕ್ಕಂಥದ್ದು. ಆ್ಯಂಡ್ ಜಪಾನ್ ಬಂದು ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಜಪಾನ್, ಲಿಬರಲ್ ಡೆಮೊಕ್ರೆಟಿಕ್ ಪಾರ್ಟಿ ಅಂತಕ್ಕಂಥದ್ದು. ಆ್ಯಂಡ್ ಘಾನಾ ಬಂದು ಕನ್ವೆನ್ಷನ್ ಪೀಪಲ್ಸ್ ಪಾರ್ಟಿ ಆ್ಯಂಡ್ ಯುನೈಟೆಡ್ ಪಾರ್ಟಿ. ಸೊ ಇದೆಲ್ಲ ದ್ವಿಪಕ್ಷದಲ್ಲಿ ಬರ್ತಕ್ಕಂಥ ಒಂದು ರಾಷ್ಟ್ರಗಳು. ಆ್ಯಂಡ್ ನೆಕ್ಸ್ಟ್ ಬಹುಪಕ್ಷ ಪದ್ಧತಿ ಅಂತ ಹೇಳಿದಾಗ ನೋಡಿ, ಕೆಲವು ದೇಶಗಳಲ್ಲಿ 3 ಅಥವಾ ಅದಕ್ಕಿಂತ ಹೆಚ್ಚಿನ ಪಕ್ಷಗಳು ಅಸ್ತಿತ್ವದಲ್ಲಿರುವುದನ್ನು ಬಹುಪಕ್ಷ ಪದ್ಧತಿ ಅಂತ ಹೇಳ್ತೀವಿ. ಓಕೆ, ಅರ್ಥ ಆಯ್ತಲ್ವಾ? ಬಹುಪಕ್ಷ ಪದ್ಧತಿ ಭಾರತದಲ್ಲಿದೆ, ಜರ್ಮನಿನಲ್ಲಿದೆ, ಡೆನ್ಮಾರ್ಕಲ್ಲಿದೆ, ಇಂಡೋನೇಷ್ಯಾ, ನ್ಯೂಜಿಲೆಂಡು, ಫ್ರಾನ್ಸು, ಐರ್ಲೆಂಡು, ಇಸ್ರೇಲು ಈ ಥರ ದೇಶಗಳಲ್ಲಿ ಬಹುಪಕ್ಷೀಯ ಪದ್ಧತಿ ಜಾರಿಯಲ್ಲಿ ಇರ್ತಕ್ಕಂಥದ್ದು. ಸೊ ಕೇಳ್ತಾರೆ ಇಲ್ಲಿ ಭಾರತ, ಜರ್ಮನಿ, ಡೆನ್ಮಾರ್ಕ್, ಇಂಡೋನೇಷ್ಯಾ ಈ ಥರ ಆಪ್ಷನ್ಸ್ಗಳನ್ನ ಕೊಟ್ಬಿಟ್ಟು ಬಹುಪಕ್ಷ ಪದ್ಧತಿ ಯಾವ್ಯಾವಿದೆ ಆ ದೇಶಗಳನ್ನು ಆಯ್ಕೆ ಮಾಡಿ ಅಂತ ಕೊಡ್ತಾರೆ, ಅಥವಾ ದ್ವಿಪಕ್ಷ ಪದ್ಧತಿಗಳ ಪಕ್ಷಗಳ ದೇಶಗಳನ್ನು ಆಯ್ಕೆ ಮಾಡಿ ಅಂತ ಕೊಡ್ತಾರೆ. ಸೊ ಈ ಥರ ಕ್ವಶನ್ಸ್ಗಳನ್ನ ಕೊಡ್ಬೋದು. ಅಥವಾ 4 ಆಪ್ಷನ್, ಇದೊಂದು ಆಪ್ಷನ್ ಕೊಟ್ಬಿಟ್ಟು ಏಕಪಕ್ಷ ಪದ್ಧತಿ ಇರ್ತಕ್ಕಂಥ ರಾಷ್ಟ್ರ ಯಾವುದು ಅಂತ ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದಾಗ ಭಾರತದ ರಾಜಕೀಯ ಪಕ್ಷಗಳ ವಿಧಗಳನ್ನು ಕೊಟ್ಟಿದ್ದಾರೆ. ಸೊ ವಿಧಗಳು ಇಟ್ ಮೀನ್ಸ್ ಇಲ್ಲಿ ನಾವು ನೋಡಿದ ಹಾಗೆ ರೀತಿಗಳನ್ನ ನೋಡಿದ್ವಿ, ಯಾವ ರೀತಿ ಇರುತ್ತೆ, ಏಕಪಕ್ಷ, ದ್ವಿಪಕ್ಷ, ಬಹುಪಕ್ಷ ಈ ಥರ ಪದ್ಧತಿಗಳಲ್ಲಿ ಚುನಾವಣೆಗಳಲ್ಲಿ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥದ್ದು. ಆದರೆ ಭಾರತದಲ್ಲಿ ಇರ್ತಕ್ಕಂಥ ಬಹುಪಕ್ಷ ಅಂತ ನಾವು ಹೇಳಿದ್ವಿ ಅಲ್ವಾ, ಭಾರತ ಅಂತಕ್ಕಂಥದ್ದು ಬಹುಪಕ್ಷ ಪದ್ಧತಿನ ಒಳಗೊಂಡಿದೆ. ಸೊ ಆದರೆ ಆ ಭಾರತದಲ್ಲಿ ಇರ್ತಕ್ಕಂಥ ಪಕ್ಷಗಳು ಯಾವ್ದ್ಯಾವುದು, ವಿಧಗಳು ಯಾವ್ದ್ಯಾವುದು ಅಂತಕ್ಕಂಥದ್ದು ಇಲ್ಲಿ ಇಂಪಾರ್ಟೆಂಟು. ನೋಡಿ, ಇಲ್ಲಿ ಭಾರತದಲ್ಲಿನ ರಾಜಕೀಯ ಪಕ್ಷಗಳನ್ನು ರಾಷ್ಟ್ರೀಯ ಪಕ್ಷ ಮತ್ತು ರಾಜ್ಯ ಪಕ್ಷ ಅಂತ 2 ಪ್ರಕಾರಗಳಲ್ಲಿ ವಿಂಗಡಣೆಯನ್ನು ಮಾಡಿದ್ದಾರಂತೆ. ಸೊ ರಾಷ್ಟ್ರೀಯ ಪಕ್ಷಗಳು ಮತ್ತು ರಾಜ್ಯ ಪಕ್ಷಗಳು ಅಂತ 2 ರೀತಿಯಲ್ಲಿ ಪಕ್ಷಗಳ ಡಿವೈಡನ್ನು ಮಾಡಿದ್ದಾರೆ. ಸೊ ರಾಷ್ಟ್ರೀಯ ಪಕ್ಷ ಅಥವಾ ನ್ಯಾಷನಲ್ ಪಾರ್ಟೀಸ್ ಅಂತ ಹೇಳಿದರೆ ಇಲ್ಲಿ ರಾಷ್ಟ್ರೀಯ ಪಕ್ಷ ಭಾರತದಾದ್ಯಂತ ಮಾನ್ಯತೆಯನ್ನು ಪಡೆದ ಪಕ್ಷವಾಗುತ್ತೆ, ಹೌದಲ್ವಾ? ಸೊ ರಾಷ್ಟ್ರ ಅಂತ ಹೇಳಿದಾಗಲೇ ಅಲ್ಲಿ ಭಾರತ ಟೋಟಲ್ ಆಗಿ ದೇಶ ಬರ್ತಕ್ಕಂಥದ್ದು, ರಾಜ್ಯ ಅಂತ ಹೇಳಿದಾಗ ಜಸ್ಟ್ ಒಂದು ರಾಜ್ಯಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು. ಆ್ಯಂಡ್ ಇಲ್ಲಿ ರಾಷ್ಟ್ರೀಯ ಪಕ್ಷ ಅಂತ ಹೇಳಿದಾಗ ಟೋಟಲ್ ಆಗಿ ಭಾರತದಾದ್ಯಂತ ಬರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಇಲ್ಲಿ ಯಾವುದೇ ರಾಜಕೀಯ ಪಕ್ಷ ಭಾರತದಲ್ಲಿ 4ಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ಚುನಾವಣಾ ಆಯೋಗದಿಂದ ರಾಜ್ಯ ಪಕ್ಷವೆಂಬ ಮಾನ್ಯತೆಯನ್ನು ಪಡೆದಿದ್ದರೆ ಆ ಪಕ್ಷ ರಾಷ್ಟ್ರೀಯ ಪಕ್ಷ ಅಂತ ಹೇಳುತ್ತಂತೆ. ಸೊ ಇಲ್ಲಿ ರಾಜಕೀಯ ಪಕ್ಷ ಭಾರತದಲ್ಲಿ ಟೋಟಲ್ ಆಗಿ 4ಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ಏನಾಗಿರ್ತಕ್ಕಂಥದ್ದು ರಾಜ್ಯ ಪಕ್ಷವೆಂಬ ಮಾನ್ಯತೆಯನ್ನು ಪಡ್ಕೊಂಡಿರ್ಬೇಕಂತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಬಂದು ಲೋಕಸಭೆ ಅಥವಾ ವಿಧಾನಸಭೆ ಚುನಾವಣೆಗಳು ಚಲಾಯಿಸಿದ ಒಟ್ಟು ಮತಗಳಲ್ಲಿ 6% ಮತಗಳನ್ನು 4ಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ಪಡೆದಿರಬೇಕು ಅಂತಕ್ಕಂಥದ್ದು ರೂಲ್ಸ್ ಇದೆ. ಆ್ಯಂಡ್ ಯಾವುದಾದರೂ ರಾಜ್ಯಗಳ ಲೋಕಸಭೆಯಲ್ಲಿ, ಸೊ ಇದು ಲೋಕಸಭೆ ಅಥವಾ ವಿಧಾನಸಭೆಯಲ್ಲಾಯಿತು, ರಾಜ್ಯಗಳ ಲೋಕಸಭೆಯಲ್ಲಿ ಕನಿಷ್ಠ 4 ಸ್ಥಾನಗಳನ್ನು ಗೆಲ್ಲುವ ಪಕ್ಷ ರಾಷ್ಟ್ರೀಯ ಪಕ್ಷ ಸ್ಥಾನ ಪಡೆಯುತ್ತದೆ. ಸೊ ರಾಷ್ಟ್ರೀಯ ಪಕ್ಷ ಯಾವುದು ಅಂತ ಹೇಳಿದರೆ ಟೋಟಲ್ ಆಗಿ 3 ಟೈಪಲ್ಲಿ ಬರ್ತಕ್ಕಂಥದ್ದು. ರಾಜಕೀಯ ಪಕ್ಷ ಭಾರತದಲ್ಲಿ ಏನಾಗಿರಬೇಕು, 4 ಇದರಲ್ಲಿ ರಾಜ್ಯ ಪಕ್ಷ ಅಂತಕ್ಕಂಥ ಒಂದು ಮಾನ್ಯತೆಯನ್ನು ಪಡ್ಕೊಂಡಿರಬೇಕು, ಮತ್ತು ಲೋಕಸಭೆ ಅಥವಾ ವಿಧಾನಸಭೆಗಳಲ್ಲಿ 6% ಮತಗಳನ್ನು ಪಡ್ಕೊಂಡಿರಬೇಕು. ಆ್ಯಂಡ್ ಯಾವುದಾದ್ರೂ ರಾಜ್ಯಗಳ ಲೋಕಸಭೆಯಲ್ಲಿ ಕನಿಷ್ಠ 4 ಸ್ಥಾನಗಳನ್ನು ಗೆದ್ದಿರ್ತಕ್ಕಂಥದ್ದನ್ನು ನಾವು ರಾಷ್ಟ್ರೀಯ ಪಕ್ಷ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಬಂದು ಲೋಕಸಭೆ ಸ್ಥಾನಗಳಲ್ಲಿ ಕನಿಷ್ಠ 2% ಸ್ಥಾನಗಳನ್ನು 3 ಬೇರೆ ಬೇರೆ ರಾಜ್ಯಗಳಿಂದ ಗೆದ್ದವರಿಂದ ಪಕ್ಷ ರಾಷ್ಟ್ರೀಯ ಪಕ್ಷವೆಂದು ಮಾನ್ಯತೆಯನ್ನು ಪಡೆಯಬಹುದು. ಸೊ ಇಲ್ಲಿ ಲಕ್ಷಣಗಳನ್ನು ಕೊಟ್ಟಿದ್ದಾರೆ, ಯಾವ ರೀತಿ ರಾಷ್ಟ್ರೀಯ ಪಕ್ಷ ಅಂತ ಅನಿಸ್ಕೊಳ್ಳುತ್ತೆ ಅಂತಕ್ಕಂಥದ್ದಕ್ಕೆ ಕಾರಣಗಳು. ಆ್ಯಂಡ್ ನೆಕ್ಸ್ಟ್ ಭಾರತದಲ್ಲಿ ಪ್ರಸ್ತುತ 7 ರಾಜಕೀಯ ಪಕ್ಷಗಳಿದೆಯಂತೆ. ಯಾವ್ದಾವ್ದು ಅಂತ ಹೇಳಿದ್ರೆ ಕಾಂಗ್ರೆಸ್ಸು, ಆ್ಯಂಡ್ BJP, CPI, CPIM ಅಂತಕ್ಕಂಥದ್ದು, BSP, NCP, TMC ಅಂತ ಒಟ್ಟು 7 ಇದೆಯಂತೆ. ಆ್ಯಂಡ್ ರಾಜ್ಯ ಪಕ್ಷ ಅಂದರೆ ಯಾವ್ದಾವ್ದು ಅಂತ ಹೇಳಿದಾಗ ರಾಜ್ಯ ಪಕ್ಷವು ಒಂದು ರಾಜ್ಯದಲ್ಲಿ ಮಾತ್ರ ಪ್ರಾಬಲ್ಯನ ಹೊಂದಿರುತ್ತೆ. ಇಟ್ ಮೀನ್ಸ್ ಕರ್ನಾಟಕ ಅಂದರೆ ಕರ್ನಾಟಕ ಅಷ್ಟೇ ಇರುತ್ತೆ, ಅದು ಬೇರೆ ಒಂದು ರಾಜ್ಯಕ್ಕೆ ಅಪ್ಲೈ ಆಗೋದಿಲ್ಲ. ಆ್ಯಂಡ್ ರಾಜ್ಯ ಪಕ್ಷವನ್ನು ಪ್ರಾದೇಶಿಕ ಪಕ್ಷ ಅಂತಲೂ ಸಹ ಕರೀತಾರೆ. ಸೊ ಹೌದಲ್ವಾ, ರಾಜ್ಯ ಪಕ್ಷವನ್ನು ಪ್ರಾದೇಶಿಕ ಪಕ್ಷ ಅಂತ ಕರೀತಾರೆ. ನೀವು ದೇಶ ಅಂತ ಮಾತ್ರಕ್ಕೆ ಅದು ರಾಷ್ಟ್ರ ಪಕ್ಷ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ರಾಜ್ಯ ಪಕ್ಷ ಪ್ರಾದೇಶಿಕ ಪಕ್ಷ ಸಹ ಕರಿತಾ ಹೋಗ್ತಾರೆ. ಆ್ಯಂಡ್ ಸತತವಾಗಿ 5 ವರ್ಷಗಳ ಕಾಲ ಆಯಾ ರಾಜ್ಯದಲ್ಲಿ ಸಕ್ರಿಯವಾಗಿರಬೇಕಂತೆ. ಆ್ಯಂಡ್ ರಾಜ್ಯದಿಂದ ನಡೆಯುವ ಲೋಕಸಭೆ ಅಥವಾ ವಿಧಾನಸಭೆ ಚುನಾವಣೆಗಳು ಚಲಾಯಿಸಿದ ಒಟ್ಟು ಮತದಲ್ಲಿ 6% ಮತಗಳನ್ನು ಪಡೆಯಬೇಕು ಮತ್ತು 2 ವಿಧಾನಸಭಾ ಸ್ಥಾನಗಳನ್ನು ಗೆದ್ಕೊಳ್ಬೇಕಂತೆ. ಆ್ಯಂಡ್ ಯಾವುದಾದರೊಂದು ರಾಜ್ಯಗಳ ಲೋಕಸಭೆಯಲ್ಲಿ ಕನಿಷ್ಠ 4 ಸ್ಥಾನಗಳನ್ನು ಗೆಲ್ಲುವ ಪಕ್ಷ ರಾಷ್ಟ್ರೀಯ ಪಕ್ಷ ಸ್ಥಾನವನ್ನು ಪಡ್ಕೊಂಡಿರುತ್ತೆ. ಆ್ಯಂಡ್ ಇದು ರಾಷ್ಟ್ರ ಪಕ್ಷ ಅಲ್ಲ, ರಾಜ್ಯ ಪಕ್ಷ. ಆ್ಯಂಡ್ ನೆಕ್ಸ್ಟ್ ರಾಜ್ಯ ವಿಧಾನಸಭೆ ಒಟ್ಟು ಸ್ಥಾನಗಳಲ್ಲಿ ಕನಿಷ್ಠ 3% ಸ್ಥಾನಗಳನ್ನು ಗೆಲ್ಲಬೇಕು ಅಂತ ಹೇಳಿದ್ದಾರೆ. ಸೊ ಇಷ್ಟು ಬಂದು ರಾಜ್ಯ ಪಕ್ಷಕ್ಕೆ ಸಂಬಂಧಪಟ್ಟಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು
ಇಲ್ಲಿ ಬರ್ತಕ್ಕಂಥ ಸೊ ಭಾರತದಲ್ಲಿರ್ತಕ್ಕಂಥ ಪ್ರಮುಖ ರಾಜಕೀಯ ಪಕ್ಷಗಳು ಯಾವ್ದ್ಯಾವುದು, ಅದರ ಸ್ಥಾಪಕರು ಯಾವುದು ಮತ್ತು ಅದರ ಚಿಹ್ನೆ ಗುರುತು ಯಾವುದನ್ನ ನೋಡ್ತಗೋಣ. ಸೊ ಈಗ ಪ್ರೆಸೆಂಟ್ ಅಂತ ಹೇಳಿದಾಗ ಕೆಲವೊಬ್ಬರು ಸಿಗ್ತಾರೆ, ಕೆಲವೊಬ್ಬರು ಸಿಗೋದಿಲ್ಲ. ಸೊ ಈಗ ಪಕ್ಷ ಅಂತ ಹೇಳಿದರೆ ಕಾಂಗ್ರೆಸ್ಸು, ಇದರ ಒಂದು ಸ್ಥಾಪಕರು ಹ್ಯೂಮ್ ಅಂತಕ್ಕಂಥವ್ರು, ಇದರ ಒಂದು ಅಂತಕ್ಕಂಥದ್ದು ಗುರುತಾಗಿರುತ್ತೆ. ಆ್ಯಂಡ್ BJP ಬಂದು ಶ್ಯಾಮ್ ಪ್ರಸಾದ್ ಮುಖರ್ಜಿ ಫಸ್ಟು ಇದನ್ನು ಸ್ಥಾಪನೆಯನ್ನು ಮಾಡ್ತಕ್ಕಂಥವ್ರು, ಇದರ ಒಂದು ಗುರುತು ಕಮಲ. ಆ್ಯಂಡ್ ನೆಕ್ಸ್ಟು CPI ಅಂತ ಹೇಳಿದರೆ ಇದು ಬಂದು EMS ಡಾಮ್ಗೆ. ಸೊ ಇವರು ಸ್ಥಾಪಕರು. ಸುದ್ದಿಗೆ ಕುಡುಗೋಲು ನಕ್ಷತ್ರ ಅಂತಕ್ಕಂಥದ್ದು ಇದರ ಗುರುತು. CPI ಬಂದು MN ರಾಯರವರು ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು, ಇದರ ಒಂದು ಗುರುತು ಗೋಧಿಯ ಹೊಲ ಮತ್ತು ಕುಡುಗೋಲು. ಆ್ಯಂಡ್ ನೆಕ್ಸ್ಟು BSP ಬಂದು ಕಾನ್ಸಿರಾಮ್ ಆನೆ, ಇದರ ಒಂದು ಗುರುತು. NCP ಶರದ್ ಪವಾರ್ ಗಡಿಯಾರದ ಗುರುತು. TMC ಮಮತಾ ಬ್ಯಾನರ್ಜಿಯವರು ಹೂವು ಮತ್ತು ಹುಲ್ಲು. ಸಮಾಜವಾದಿ ಪಕ್ಷ ಮುಲಾಯಂ ಸಿಂಗ್ ಸೈಕಲ್ಲು. RJD ಬಂದು ಲಾಲು ಪ್ರಸಾದ್ ಯಾದವ್ ಕಂದೀಲು. ಶಿವಸೇನೆ ಬಂದು ಬಾಳಾ ಸಾಹೇಬ್ ಠಾಕ್ರೆ ಬಿಲ್ಲು ಮತ್ತು ಬಾಣ. DMK ಬಂದು CN ಅಣ್ಣಾದೊರೈ. ಅಕಾಲಿ ದಳ ಬಂದು ತಾರಾಸಿಂಗು ಇಂಚುಪಟ್ಟಿ. ತೆಲುಗು ದೇಶಂ ಪಾರ್ಟಿ ಬಂದು NT ರಾಮರಾವ್ ಸೈಕಲ್. ನ್ಯಾಷನಲ್ ಕಾನ್ಫರೆನ್ಸ್ ಬಂದು ಶೇಖ್ ಅಬ್ದುಲ್ಲಾ ನೇಗಿಲು. ಬಿಜು ಜನತಾ ದಳ ಬಂದು ನವೀನ್ ಪಟ್ನಾಯಕ್ ಶಂಕಾ ಚಿಪ್ಪು. ಅಸ್ಸಾಂ ಗಣ ಪರಿಷತ್ತು ಬಂದು ಪ್ರಫುಲ್ಲ ಮೊಹಂತಿ ಆನೆ. JMM ಬಂದು ಸಿಬು ಸೊರೆನ್ ಅಂತಕ್ಕಂಥವ್ರು ಸ್ಥಾಪನೆಯನ್ನು ಮಾಡಿರ್ತಕ್ಕಂಥದ್ದು, ಬಿಲ್ಲು ಮತ್ತು ಬಾಣ ಅದರ ಒಂದು ಗುರುತು. ಹರಿಯಾಣ ಲೋಕದಳ ಬಂದು ಶ್ರೀ ದೇವಿಲಾಲು ನಾಗರ. ಸೋಕೆ JDS ಬಂದು ದೇವೇಗೌಡರು ಹೊರೆ ಹೊತ್ತ ಮಹಿಳೆ. YSR ಕಾಂಗ್ರೆಸ್ ಬಂದು ಜಗನ್ಮೋಹನ್ ರೆಡ್ಡಿ ಫ್ಯಾನನ್ನು ಇಟ್ಕೊಂಡಿದ್ದಾರೆ. ಆ್ಯಂಡ್ ನೆಕ್ಸ್ಟು ಲೋಕ ಜನಶಕ್ತಿ ಬಂದು ರಾಮ್ ವಿಲಾಸ್ ಪಾಸ್ವಾನ್ ಅಂತಕ್ಕಂಥವ್ರು ಸ್ಥಾಪನೆಯನ್ನು ಮಾಡ್ತಾರೆ. ಸೊ ಇಲ್ಲಿ ಮೇಯ್ನಾಗಿ ಬೇಕಾಗಿರ್ತಕ್ಕಂಥದ್ದು ಏನು ಪಕ್ಷಗಳಿದ್ದಾವೆ ಮತ್ತು ಅದರ ಒಂದು ಸ್ಥಾಪಕರನ್ನ ಕೇಳ್ತಾರೆ, ಮೇಯ್ನಾಗಿ ನೋಡ್ತಾ ಹೋಗಿ. ಸೊ ಇಷ್ಟು ಬಂದು ಈ ಒಂದು ಪಕ್ಷಕ್ಕೆ ಸಂಬಂಧಪಟ್ಟಂಥದ್ದು. ನೆಕ್ಸ್ಟ್ ನಾನು ಸಮ್ಮಿಶ್ರ ಸರ್ಕಾರದಿಂದ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಸೊ ಜಸ್ಟ್ ಈಗ ಏಕಪಕ್ಷ, ದ್ವಿಪಕ್ಷ ಮತ್ತು ಬಹುಪಕ್ಷ ರಾಜಕೀಯ ಮತ್ತು ಭಾರತದಲ್ಲಿರ್ತಕ್ಕಂಥ ಪಕ್ಷಗಳು ಯಾವ್ದ್ಯಾವುದು, ಸೊ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇಷ್ಟು.